ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 37, ಪುಟ ಸಂಖ್ಯೆ 222. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಬಟ್ಟೆಗಳನ್ನು ಚೆನ್ನಾಗಿ ಹಿಂಡಿ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಶ್ರೀನಾಥ ಬಾಬಾರವರನ್ನು ಈ ರೀತಿಯಾಗಿ, ನಿಮ್ಮ ಇಚ್ಛೆಯಂತೆ ನಿಮ್ಮ ಕರುಣೆಯಿಂದ ಇಲ್ಲಿಯವರೆಗೆ ಬಂದು ತಲುಪಿದ್ದೇನೆ. ಮುಂದಿನ ದಾರಿಯನ್ನು ನೀವೇ ತೋರಿಸಿ ನನ್ನನ್ನು ಮುನ್ನಡೆಸಬೇಕು ಎಂದು ಪ್ರಾರ್ಥಿಸಿದೆ. ಅಷ್ಟರಲ್ಲಿ ಯಾರೋ ನನ್ನ ಕಡೆಗೆ ಬರುತ್ತಿರುವ ಹಾಗೆ ಅನಿಸಿತು. ಬಹುಶಃ ಕಾಡಿನ ಆಚೆ ಭಾಗದ ನೆರಳು ಹರಿದಾಡಿರಬೇಕೆಂದುಕೊಂಡೆ. ಅದು ನಿಜವೋ ಅಥವಾ ನನ್ನ ಭಾವನೆ ಮಾತ್ರವೋ ಎಂದು ಗೊತ್ತಾಗಲಿಲ್ಲ. ಆ ದಟ್ಟವಾದ ಅರಣ್ಯದಲ್ಲಿ ಏನು ಹುಡುಕಿದರೂ ಅದು ಅಪಾಯಕಾರಿ ಎಂದು ಭಾವಿಸಿ ಆ ಸ್ಥಳದ ಬಗ್ಗೆ ನನಗೆ ಏನು ತಿಳಿಯದ ಕಾರಣ ಮೌನವಾಗಿ ಆ ವೃಕ್ಷದ ಬುಡದಲ್ಲೇ ಕುಳಿತೆ. ಆ ದಟ್ಟವಾದ ಕಾಡಿನ ಇನ್ನೊಂದು ಬದಿ ನನಗೆ ಕಾಣುತ್ತಿರಲಿಲ್ಲ. ಆದರೆ ಯಾವುದೋ ವ್ಯಕ್ತಿ ಬರುತ್ತಿರುವಂತೆ ಭಾಸವಾಯಿತು. ಇಡೀ ವಾತಾವರಣವೇ ಸಂತೋಷದಾಯಕವೆನಿಸತೊಡಗಿತು. ಹೊಚ್ಚ ಹೊಸ ಮಣ್ಣಿನ ಸುಗಂಧ ಇಡೀ ವಾತಾವರಣವನ್ನು ಆವರಿಸಿತ್ತು. ಯಾರೋ ಆಚೆ ಬದಿಯಿಂದ ಈಚೆ ಕಡೆ ಬರುತ್ತಿರುವಂತೆ ಅನಿಸತೊಡಗಿತು. ಆದರೆ ಯಾರೂ ಗೋಚರಿಸಲಿಲ್ಲ. ಹೆಜ್ಜೆ ಸಪ್ಪಳ ಕೇಳುತ್ತಿದ್ದಂತೆ ಭಯಪಡದೆ ನನ್ನ ಕಡೆ ನಿಜವಾಗಿಯೂ ಯಾರಾದರೂ ಬರುತ್ತಿದ್ದಾರೆಯೇ ಎಂದು ನೋಡುವ ಕುತೂಹಲದಿಂದ ಕೂಡಿದ್ದೆ. ಅದು ನನ್ನ ಭ್ರಾಂತಿಯಾಗಿರಲಿಲ್ಲ. ನಿಜವಾಗಿ ಯಾರೋ ನನ್ನ ಹತ್ತಿರಕ್ಕೆ ಬರುತ್ತಿದ್ದರು. ಹೆಜ್ಜೆಯ ಸಪ್ಪಳ ನನಗೆ ತೀರ ಹತ್ತಿರದಿಂದ ಕೇಳಲಾರಂಭಿಸಿದ್ದರಿಂದ ನಾನು ನನ್ನ ಗಮನವನ್ನು ಹೆಜ್ಜೆ ಸಪ್ಪಳದ ಮೇಲೆ ಕೇಂದ್ರೀಕರಿಸಿದೆ. ಆ ಹೆಜ್ಜೆ ಸಪ್ಪಳ ನನಗೆ ಬಹಳಷ್ಟು ಪರಿಚಯವಿರುವಂತೆ ಅನಿಸಿತು. ನಿಧಾನವಾಗಿ, ಸುಲಭವಾಗಿ ನನ್ನ ಚಿತ್ತ ನನ್ನೊಳಗೆ ಹೋಯಿತು. ನನ್ನ ಶರೀರ ಮಂಜುಗಡ್ಡೆಯಂತೆ ತಣ್ಣಗಾಗಿ ನನ್ನ ಕಣ್ಣುಗಳು ಭಾರವೆನಿಸಿದವು. ನಾನು ಕಣ್ಣು ತೆರೆಯಬೇಕೆಂದರೂ ನನಗೆ ತೆರೆಯಲು ಆಗುತ್ತಿರಲಿಲ್ಲ. ಯಾವುದೋ ಮೋಡವೊಂದು ನನ್ನ ಮುಂದೆ ಪ್ರತ್ಯಕ್ಷವಾಯಿತು. ಎಲ್ಲೆಡೆ ಪ್ರಕಾಶವಾದ ಬೆಳಕು ಹರಡಿಕೊಂಡಿತ್ತು. ಒಂದು ಕ್ಷಣ ಅದು ಚಂದ್ರನ ಬೆಳಕು ಎಂದು ಯೋಚಿಸಿದೆ. ಆದರೆ ಅಲ್ಲ, ಅದು ಬೇರೆ ರೀತಿಯದ್ದಾಗಿತ್ತು. ಹೀಗೊಂದು ಅನುಭವವನ್ನು ನಾನು ನನ್ನ ಜೀವನದಲ್ಲಿ ಅನುಭವಿಸಿರಲಿಲ್ಲ. ನನ್ನ ಶರೀರದ ರೋಮರೋಮಗಳು ರೋಮಾಂಚನದಿಂದ ನಿಮಿರಿ ನಿಂತವು. ಹೇಗೆಂದರೆ ಅವುಗಳು ಕೂಡ ಚುರುಕಾಗಿ ಜಾಗರೂಕವಾಗಿ ಎಚ್ಚೆತ್ತುಕೊಂಡಂತೆ. ಎಷ್ಟೋ ಹೊತ್ತಿಗೆ ನನ್ನ ಕಣ್ಣುಗಳು ಪೂರ್ತಿಯಾಗಿ ಮುಚ್ಚಿಕೊಂಡವೋ ಗೊತ್ತಿಲ್ಲ. ನಾನು ಧ್ಯಾನದ ಸ್ಥಿತಿಯನ್ನು ತಲುಪಿದ್ದೆ. ನಾನು ಜ್ಞಾನೇಂದ್ರಿಯದ ಅನುಭವಕ್ಕೆ ಹಿಂದಿರುಗಿದಾಗ ಈ ಮಾತುಗಳು ಕೇಳಿದವು. ಎದ್ದೇಳು ಮಗು, ಕಣ್ಣು ಬಿಡು, ನಾನು ಬಂದಿರುವೆ. ಯಾರೋ ನನ್ನ ನೆತ್ತಿಯನ್ನು ನಯವಾಗಿ ಸವರಿದಂತಾಯಿತು. ಇಡೀ ಶರೀರದಲ್ಲಿ ಶೀತಲ ಅನುಭವವಾಗಿ ದೇಹವಿಡೀ ಒಂದು ಬಗೆಯ ಕಂಪನ ಅನುಭವಿಸಿತು. ಯಾರೋ ನನ್ನ ತಲೆಯ ಮೇಲೆ ಮಂಜಿನ ಗಡ್ಡೆಯೊಂದನ್ನು ಇಟ್ಟಂತೆ ಅನುಭವವಾಯಿತು. ನಾನು ನಿಧಾನವಾಗಿ ಕಣ್ತೆರೆದಾಗ ಗುರುದೇವರೆಂದರು, ಏಳು ನನ್ನ ಮಗು, ಕಣ್ಣು ಬಿಡು. ನಾನು ಶ್ರೀನಾಥ ಬಾಬಾ ಬಂದಿದ್ದೇನೆ, ಎದ್ದೇಳು. ಕಣ್ಣು ಬಿಟ್ಟಾಗ ನನ್ನ ಮುಂದೆ ಅತಿ ವೃದ್ಧರಾದ ಒಬ್ಬ ತಪಸ್ವಿ ನಿಂತಿದ್ದರು. ಅವರು ಎತ್ತರವಾಗಿದ್ದರು.
ಆದರೆ ಶರೀರ ಕ್ಷೀಣವಾಗಿ ತೋರುತ್ತಿತ್ತು. ಅವರು ಬಹಳ ಕಾಲ ತಪಸ್ಸನ್ನು ಕೈಗೊಂಡಿರುವುದನ್ನು, ಆ ತಪಸ್ಸಿನಿಂದ ಅವರ ಶರೀರದ ಮೇಲೆ ಉಂಟಾದ ಪರಿಣಾಮವನ್ನು ಅವರ ಕ್ಷೀಣಿಸಿದ ದೇಹ ಎದ್ದು ತೋರಿಸುತ್ತಿತ್ತು. ಅವರ ದೇಹವಿಡೀ ಸುಕ್ಕುಗಟ್ಟಿತ್ತು. ಅವರ ಕೈಗಳು ನಡುಗುತ್ತಿದ್ದವು, ಆದರೆ ಮುಖದಲ್ಲಿ ದಿವ್ಯಕಳೆ ರಾರಾಜಿಸುತ್ತಿತ್ತು. ಅವರು ತುಂಬ ವಯಸ್ಸಾದವರಂತೆ ಕಾಣುತ್ತಿದ್ದರು. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಗುರುದೇವರು ನನ್ನನ್ನು ಮೇಲೆ ಎತ್ತಿ ನಗುತ್ತಾ ನುಡಿದರು, ನನ್ನನ್ನು ತಲುಪಲು ನೀನು ಬ್ರಹ್ಮಪುತ್ರ ನದಿಯಲ್ಲಿ ಧುಮುಕಿ ಎದ್ದು ಬರಬೇಕಾಯ್ತಲ್ಲ. ಬಾ, ನನ್ನ ಕುಟೀರಕ್ಕೆ ಬಾ. ಅವರು ತಮ್ಮ ಚಿತ್ತಶಕ್ತಿಯಿಂದ ನಾನು ಹೇಗೆ ಪ್ರಯಾಣಿಸಿದ್ದೆ ಎಂಬುದನ್ನು ತಿಳಿದುಕೊಂಡ ಬಗ್ಗೆ ನನಗೂ ಅರ್ಥವಾಯಿತು. ನಾನು ಅವರೊಂದಿಗೆ ನಡೆದೆ. ಅದು ಒಂದು ನೀರಸ ಪ್ರದೇಶವಾಗಿತ್ತು. ಎಷ್ಟು ದೂರ ನಡೆದೆ ಎಂದು ಗೊತ್ತಿಲ್ಲ. ಆದರೆ ಅವರ ಕುಟೀರವನ್ನು ತಲುಪುವಷ್ಟರಲ್ಲಿ ಪೂರ್ತಿಯಾಗಿ ಕತ್ತಲಾಗಿತ್ತು. ಅವರು ನನಗೆ ತಿನ್ನಲು ಕೆಲವು ಫಲಗಳನ್ನು ಕೊಟ್ಟರು. ಅಲ್ಲಿಯೇ ಹೊರಬದಿಯಲ್ಲಿ ಒಂದು ಚಿಕ್ಕ ಕುಟೀರವಿತ್ತು. ಅಲ್ಲಿಯೂ ಕೆಲವು ಫಲಗಳನ್ನು ಇರಿಸಲಾಗಿತ್ತು. ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ನಿನಗೆ ಸುಸ್ತಾಗಿರಬಹುದು, ಮಲಗಿ ವಿಶ್ರಾಂತಿ ತೆಗೆದುಕೋ, ನಾವು ಬೆಳಗ್ಗೆ ಮಾತನಾಡುವ ಎಂದರು. ನನಗೆ ಎಷ್ಟು ಸುಸ್ತಾಗಿತ್ತೆಂದರೆ ನಿದ್ದೆ ಎಷ್ಟು ಹೊತ್ತಿಗೆ ಬಂತೆಂದು ಗೊತ್ತಾಗಲೇ ಇಲ್ಲ. ಬೆಳಗ್ಗೆ ಎದ್ದು ಕುಳಿತಾಗ ಸ್ವಲ್ಪ ಹೊತ್ತಿನವರೆಗೆ ನಾನು ಎಲ್ಲಿ ಇದ್ದೇನೆ, ಯಾವ ಆಶ್ರಮದಲ್ಲಿ ಯಾರೊಂದಿಗೆ ಇದ್ದೇನೆಂಬ ಅರಿವು ಉಂಟಾಗಲೇ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಗುರುದೇವರು ನನ್ನನ್ನು ತೆಪ್ಪದಲ್ಲಿ ಕುಳ್ಳಿರಿಸಿದ್ದು ಬ್ರಹ್ಮಪುತ್ರ ನದಿ ದಂಡೆ ತಲುಪಿ ಶ್ರೀನಾಥ ಬಾಬಾರವರನ್ನು ಭೇಟಿ ಮಾಡಿದ್ದು, ಅವರು ಈ ಕುಟೀರಕ್ಕೆ ಕರೆತಂದದ್ದು ಎಲ್ಲ ನಿಧಾನವಾಗಿ ನೆನಪಾಗತೊಡಗಿದವು. ಹೌದು, ಈಗ ನಾನು ಅವರ ಕುಟೀರದಲ್ಲಿ ಇರುವೆ. ಸ್ವಲ್ಪ ಹೊತ್ತಿನ ಬಳಿಕ ಕುಟೀರದಿಂದ ಈಚೆ ಬಂದು ಹೊರಗೆ ಕುಳಿತುಕೊಂಡೆ. ನನ್ನ ಸುತ್ತಲೂ ನೋಡಿದೆ. ಅಲ್ಲೇ ಸಮೀಪದಲ್ಲಿ ಒಂದು ದಟ್ಟವಾದ ಅರಣ್ಯವಿರುವುದನ್ನು ಗಮನಿಸಿದೆ. ಅದರ ಸ್ವಲ್ಪ ಎತ್ತರ ಸ್ತರದಲ್ಲಿ ಬೆಟ್ಟದಂತಹ ಪ್ರದೇಶವಿತ್ತು. ಈ ಸ್ಥಳ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿಯೇ ಇತ್ತು. ಪ್ರಾಯಶಃ ಈ ದ್ವೀಪದಲ್ಲಿ ಯಾರೊಬ್ಬರೂ ಇಲ್ಲದೆ ಗುರುದೇವರು ಒಬ್ಬರೇ ಜೀವಿಸ್ತಾರೆಂದು ಅನಿಸಿತು. ಸ್ವಲ್ಪ ಹೊತ್ತಿನ ನಂತರ ಗುರುದೇವರು ನದಿಯಲ್ಲಿ ಸ್ನಾನ ಮುಗಿಸಿ ಬರುತ್ತಿರುವುದನ್ನು ನೋಡಿದೆ. ನಾನು ಅವರನ್ನು ನೋಡಿ ಕೈ ಜೋಡಿಸಿ ನಮಸ್ಕರಿಸಿದೆ. ಅವರು ಹೋಗು, ಸ್ನಾನ ಮುಗಿಸಿಕೊಂಡು ಬಾ ಎಂದರು. ನನ್ನ ಲುಂಗಿ ಈಗ ಒಣಗಿದ್ದನ್ನು ನೋಡಿದೆ. ರಾತ್ರಿ ಒದ್ದೆಯಾಗಿದ್ದ ನನ್ನ ಬಟ್ಟೆ ಚೀಲ ಹಾಗೂ ಇತರ ಬಟ್ಟೆಗಳು ಒಣಗಿದ್ದವು. ಟವೆಲ್ನಂತೆ ಉಪಯೋಗಿಸಬಹುದಾದ ಲುಂಗಿಯನ್ನು ತೆಗೆದುಕೊಂಡು ನದಿಯ ಕಡೆ ನಡೆದೆ. ನದಿಯ ದಂಡೆ ಅಷ್ಟು ಅಗಲವಿಲ್ಲದಿದ್ದರೂ ಆಳವಾಗಿರುವುದನ್ನು ಗಮನಿಸಿದೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿದ್ದುದರಿಂದ ನೀರಿನ ಹರಿವು ಸ್ವಲ್ಪ ನಿಧಾನವಾಗಿರುವುದನ್ನು ಗಮನಿಸಿದೆ. ನನ್ನ ತೆಪ್ಪವು ಅಲ್ಲೇ ಕಟ್ಟಿ ಹಾಕಿಕೊಂಡು ಇರುವುದನ್ನು ನೋಡಿದೆ. ನನ್ನೊಂದಿಗೆ ಪ್ರಯಾಣದಲ್ಲಿ ಜೊತೆಗಾರನಾಗಿದ್ದ ಆ ತೆಪ್ಪದೊಂದಿಗೆ ನನ್ನ ಕುಲ ಸಂಬಂಧ ಬೆಳೆದಂತೆ ಅನಿಸತೊಡಗಿತು. ನಾನು ಬ್ರಹ್ಮಪುತ್ರ ನದಿಯಲ್ಲಿ ಸ್ನಾನ ಮಾಡಿದೆ. ಬ್ರಹ್ಮಪುತ್ರ ನದಿಯನ್ನು ಪುಲ್ಲಿಂಗ ನದಿಯೆಂದು ಏಕೆ ಕರೆಯುತ್ತಾರೆಂದು ಅರ್ಥೈಸಿಕೊಳ್ಳಲಾರಂಭಿಸಿದೆ. ಅದು ಸಮುದ್ರದಂತೆ ಅಪಾರವಾದ ವಿಸ್ತಾರವನ್ನು ಹೊಂದಿತ್ತು. ಸ್ನಾನದ ನಂತರ ಒಂದು ದೊಡ್ಡ ಬಂಡೆಕಲ್ಲಿನ ಮೇಲೆ ಸ್ವಲ್ಪ ಹೊತ್ತು ಕುಳಿತೆ. ಅಲ್ಲಿನ ಎಲ್ಲ ವೃಕ್ಷಗಳಲ್ಲಿ ಹಾಗೂ ಕಲ್ಲುಗಳಲ್ಲಿ ಗುರುದೇವರ ಚೈತನ್ಯವನ್ನು ನಾನು ನೋಡಿದೆ. ನಾನು ಕುಟೀರಕ್ಕೆ ಹಿಂದಿರುಗಿದೆ. ಸ್ವಲ್ಪ ಹಣ್ಣುಗಳನ್ನು ತಿನ್ನು, ನಂತರ ಮಾತನಾಡುವ ಎಂದು ಗುರುದೇವರು ಹೇಳಿದರು. ನಾನು ಹಣ್ಣುಗಳನ್ನು ತಿಂದೆ. ಬಳಿಕ ಗುರುದೇವರು ಹೇಳಿದರು, ನನ್ನ ಹೆಸರು ಶ್ರೀನಾಥ ಬಾಬಾ. ನಾನು ಇಲ್ಲಿ ಬಹಳ ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದೇನೆ. ಇಲ್ಲಿ ನನಗೆ ಯಾರೂ ಕಾಣಸಿಗಬಾರದೆಂಬ ನನ್ನ ಇಚ್ಛೆಯಂತೆ ಇಂದಿನವರೆಗೆ ಇಲ್ಲಿಗೆ ಯಾರೂ ಬರಲು ಸಾಧ್ಯವಾಗಿಲ್ಲ. ಹಾಗಾಗಿ ಈ ದ್ವೀಪ ಯಾರಿಗೂ ಕಾಣಸಿಗುವುದಿಲ್ಲ. ಆ ಕಾರಣಕ್ಕಾಗಿಯೇ ಈ ದ್ವೀಪಕ್ಕೆ ಬರುವ ಪ್ರಶ್ನೆಯೂ ಉದ್ಭವಿಸುವುದಿಲ್ಲ. ನಿನ್ನನ್ನು ಸ್ವತಃ ನಾನು ಕರೆತಂದಿರುತ್ತೇನೆ.
ನಾನೇ ನಿನ್ನ ನಾವೆಯನ್ನು ಸರಿಯಾದ ದಿಕ್ಕಿನಲ್ಲಿ ತಿರುಗಿಸಿ ಇಲ್ಲಿಗೆ ಬರುವಂತೆ ಮಾಡಿದೆ. ನಿನ್ನನ್ನು ಇಲ್ಲಿಗೆ ಕರೆತರಲು ಒಂದು ಉದ್ದೇಶವಿದೆ. ನಾನು ವಿನಮ್ರತೆಯಿಂದ ಗುರುದೇವರಿಗೆ ಹೇಳಿದೆ, ನಾನು ನಿಮ್ಮ ಪಾದಕಮಲಗಳ ಮುಂದೆ ಶರಣಾಗುತ್ತಿದ್ದೇನೆ. ನನ್ನ ಶರೀರವನ್ನು ನಿಮಗೆ ಬೇಕಾದ ಉದ್ದೇಶಕ್ಕಾಗಿ ಹೇಗೆ ಬೇಕಾದರೂ ಉಪಯೋಗಿಸಿಕೊಳ್ಳಿ. ನಿಮ್ಮ ಇಚ್ಛೆಯ ಕಾರ್ಯಕ್ಕಾಗಿ ಸಹಾಯ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯವೆಂದೇ ತಿಳಿದುಕೊಂಡಿದ್ದೇನೆ. ಅವರು ಬಹಳ ಗಾಂಭೀರ್ಯದಿಂದ ನುಡಿದರು. ಪ್ರಕೃತಿಗೆ ಅದರದ್ದೇ ಆದ ಚಕ್ರವಿದೆ. ಈ ಚಕ್ರದ ನಿಯಮದಂತೆ ನಮ್ಮ ಜನ್ಮ ಉಂಟಾಗುತ್ತದೆ, ಹಾಗೆಯೇ ಶರೀರಕ್ಕೆ ಮೃತ್ಯು ಪ್ರಾಪ್ತವಾಗುತ್ತದೆ. ಪ್ರಕೃತಿಯ ಚಕ್ರದ ನಿಯಮವನ್ನು ಪ್ರತಿ ಆತ್ಮವೂ ಗೌರವಿಸಬೇಕು. ನಾನು ಅದನ್ನು ಗೌರವಿಸುತ್ತೇನೆ. ನಾನು ದೇಹತ್ಯಾಗ ಮಾಡಲು ಇಚ್ಛಿಸುತ್ತಿರುವೆ. ಅಲ್ಲದೆ ನನ್ನ ಕಡೆಯ ಬಯಕೆ ಏನೆಂದರೆ, ನಾನು ಸಮಾಧಿಯಾದ ನಂತರ ನನ್ನ ಅಂತಿಮ ಸಂಸ್ಕಾರ ನಿನ್ನ ಕೈಯಿಂದಲೇ ನಡೆಯಬೇಕು. ನನ್ನ ಸಮಾಧಿಯ ನಂತರ ನನ್ನ ದೇಹಕ್ಕೆ ಕೊಳ್ಳಿ ಇಡುವ ಕಾರ್ಯ ನಿನ್ನಿಂದಲೇ ಆಗಬೇಕು. ಆಗ ನನಗೆ ಮೋಕ್ಷ ಪ್ರಾಪ್ತವಾಗುತ್ತದೆ. ಸಾಮಾನ್ಯವಾಗಿ ಮಗ ತಂದೆಯ ಅಂತ್ಯ ಸಂಸ್ಕಾರ ನಡೆಸಬೇಕು. ನನಗೆ ಪುತ್ರನಿಲ್ಲ. ನಿನ್ನನ್ನು ನನ್ನ ಮಾನಸ ಪುತ್ರನಾಗಿ ಸ್ವೀಕರಿಸುತ್ತಿರುವೆ. ಹೇಗೆ ಪುತ್ರನಾದವನು ತನ್ನ ತಂದೆಯಿಂದ ಎಲ್ಲ ಸಂಪತ್ತನ್ನು ಪಡೆಯುತ್ತಾನೋ ಅದೇ ಪ್ರಕಾರವಾಗಿ ನಾನು ಬಳುವಳಿಯಾಗಿ ಗಳಿಸಿದ ಸರ್ವಜ್ಞಾನವನ್ನು ನಿನಗೆ ಒಪ್ಪಿಸುತ್ತೇನೆ. ಈ ನಂಬಲಾಗದ ಮಾತುಗಳನ್ನು ಕೇಳಿ ನಾನು ಚಕಿತನಾದೆ. ನಾನು ಭಯವನ್ನು ವ್ಯಕ್ತಪಡಿಸುತ್ತಾ ನುಡಿದೆ, ಗುರುದೇವರೇ, ನಾನು ಇಲ್ಲಿಯವರೆಗೆ ದೇಹ ಸಂಸ್ಕಾರವನ್ನು ಒಬ್ಬನೇ ಮಾಡಿಲ್ಲ. ನನಗೆ ಅದರ ವಿಧಿಯ ಬಗ್ಗೆ ತಿಳುವಳಿಕೆಯೂ ಇಲ್ಲ. ಅವರೆಂದರು, ಅದರ ಬಗ್ಗೆ ಚಿಂತಿಸಬೇಡ, ಅದನ್ನೆಲ್ಲ ನಾನೇ ಏರ್ಪಾಡು ಮಾಡುವೆ. ನಿನಗೆ ತೆಪ್ಪವನ್ನು ಹೇಗೆ ಚಲಾಯಿಸಬೇಕು ಎಂದು ತಿಳಿದಿದ್ದೆ. ಆದರೂ ನೀನು ಇಲ್ಲಿ ಬಂದು ತಲುಪಲು ಪ್ರಯತ್ನಪಟ್ಟೆಯಲ್ಲವೇ? ಅದೇ ರೀತಿಯಾಗಿ ನನ್ನ ದೇಹ ಸಂಸ್ಕಾರ ವಿಧಿಯಲ್ಲಿ ನಿನಗೆ ನಾನು ಸಹಕರಿಸುವೆ. ನನ್ನ ಗುರುದೇವರು ನನ್ನನ್ನು ಇಲ್ಲಿಗೆ ಕರೆತಂದದ್ದು ಹಾಗೆಯೇ. ನನ್ನನ್ನು ಅವರ ಪುತ್ರನನ್ನಾಗಿ ಸ್ವೀಕರಿಸಿ ನನಗೆ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲು ತಿಳಿಸಿದರು. ಹಾಗೆಯೇ ಆ ಜ್ಞಾನವನ್ನು ನನಗೆ ನೀಡಿ ಅವರು ಸಮಾಧಿಯಾದ ನಂತರ ದೇಹ ಸಂಸ್ಕಾರವನ್ನು ಮಾಡಲು ಹೇಳಿದರು. ಆ ಜ್ಞಾನವನ್ನು ನಿನಗೂ ತಲುಪಿಸುವುದು ಅವರ ಉದ್ದೇಶವಾಗಿತ್ತು. ನಾನು ನನ್ನ ಗುರುವಿನ ಮಾಧ್ಯಮವಾಗಿರುವೆ ಅಷ್ಟೇ. ಈ ಆತ್ಮಜ್ಞಾನದ ಕ್ಷೇತ್ರವು ಬಹಳ ವಿಶಾಲವಾದದ್ದು. ಅದಕ್ಕೆ ಒಂದು ಜನ್ಮ ಸಾಕಾಗುವುದಿಲ್ಲ. ಅದು ಒಂದು ಜನ್ಮದಲ್ಲಿ ಪಡೆಯುವಂತಹದ್ದೂ ಅಲ್ಲ. ಒಬ್ಬ ಏನಾದರೂ ಒಂದು ಜನ್ಮದಲ್ಲಿ ಅದನ್ನು ಪಡೆದರೆ ಅದು ಗುರುಕೃಪೆಯಿಂದ ಮಾತ್ರ ಸಾಧ್ಯ. ಅದನ್ನು ಗುರುವಿನ ಅನುಗ್ರಹದಿಂದ ಪಡೆಯುವುದು ಒಂದು ಸ್ಥಿತಿಯಾದರೆ, ಅದನ್ನು ಮುಂದೆ ಸೂಕ್ತವಾದ ವ್ಯಕ್ತಿಗೆ ನೀಡುವುದು, ಆ ಸುಪಾತ್ರನಾದ ವ್ಯಕ್ತಿಯು ಅದನ್ನು ಪಡೆದುಕೊಳ್ಳುವುದು ಅದರ ಇನ್ನೊಂದು ಸ್ಥಿತಿಯಾಗಿದೆ. ಮನುಷ್ಯನು ಕರ್ಮಗಳ ಬಂಧನದಲ್ಲಿ ಬಂಧಿತನಾಗಿರುತ್ತಾನೆ. ಈ ಕರ್ಮಭಾವವು ಶರೀರದೊಂದಿಗೆ ಸೇರಿಕೊಂಡಿರುತ್ತದೆ. ಗುರುವಿನ ಸ್ವಭಾವ ಈ ಪವಿತ್ರ ನದಿ ಬ್ರಹ್ಮಪುತ್ರವಿದ್ದ ಹಾಗೆ. ಈ ನದಿಯು ತನ್ನ ಮುಂದೆ ಬಂದು ನಿಲ್ಲುವ ಯಾವುದೇ ವ್ಯಕ್ತಿಯ ದಾಹವನ್ನು ಈಡೇರಿಸುವ ಅನುಗ್ರಹ ನೀಡುತ್ತದೆ. ಅದು ಎಲ್ಲರ ದಾಹವನ್ನು ತೀರಿಸುತ್ತದೆ. ಅದು ಬಂದಂತಹ ವ್ಯಕ್ತಿಯು ಮುನಿ ಇರಲಿ, ತಪಸ್ವಿ ಇರಲಿ ಅಥವಾ ಕಳ್ಳನೇ ಇರಲಿ, ತನ್ನ ದಡಕ್ಕೆ ಬಂದ ವ್ಯಕ್ತಿಗಳಿಂದ ಯಾವುದೇ ಶುಲ್ಕವನ್ನು ಅಪೇಕ್ಷಿಸದೆ ತನ್ನ ಕರ್ತವ್ಯವನ್ನು ಸಮಾನವಾಗಿ ಎಲ್ಲರಿಗೆ ಮಾಡುತ್ತದೆ. ಅದೇ ರೀತಿಯಾಗಿ ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವುದು ಹಾಗೂ ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೆ ದಯೆ ತೋರುವುದು ಪರಮಾತ್ಮನ ವಿಶಿಷ್ಟ ಗುಣವೂ ಆಗಿದೆ. ಪರಮಾತ್ಮನು ಎಲ್ಲರಿಗೆ ಎಲ್ಲ ಕಡೆ ಉಪಲಬ್ಧನಾಗಿರುತ್ತಾನಲ್ಲದೆ, ಯಾರೇ ಒಬ್ಬನು ಪರಮಾತ್ಮನನ್ನು ಭೇಟಿಯಾಗಲು ತಯಾರಾಗಿದ್ದರೆ ಸಾಕು, ಆಗ ಪರಮಾತ್ಮನು ಅಂತಹವನನ್ನು ಭೇಟಿ ಮಾಡಲು ಸಿದ್ಧನಾಗಿರುತ್ತಾನೆ. ಹೌದು, ಪರಮಾತ್ಮ ಎಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಾನೆ. ಒಬ್ಬ ವ್ಯಕ್ತಿಯು ನಾಸ್ತಿಕನಿರಲಿ ಅಥವಾ ನಿರೀಶ್ವರವಾದಿಯಾಗಿರಲಿ, ಪರಮಾತ್ಮನು ತೋರುವ ಕೃಪೆಯಲ್ಲಿ ಒಂದು ಕಣದಷ್ಟು ಕೊರತೆ ಇರುವುದಿಲ್ಲ. ಹಾಗಾಗಿ ಆಸ್ತಿಕರು ಹಾಗೂ ನಾಸ್ತಿಕವಾದಿಗಳು ಪರಮಾತ್ಮನ ಪ್ರಪಂಚದಲ್ಲಿ ಆರಾಮವಾಗಿ ಜೀವಿಸುತ್ತಿರಬಹುದು. ಪರಮಾತ್ಮನಿಗೆ ಇಬ್ಬರು ಸಮಾನರು.
ಪರಮಾತ್ಮನ 2 ವಿಶೇಷ ಗುಣಗಳೇನೆಂದರೆ ಶುಲ್ಕರಹಿತ ಸೇವೆಯನ್ನು ಸದಾ ನೀಡುವುದು ಹಾಗೂ ಅಂತಹ ಸೇವೆಯನ್ನು ಎಲ್ಲರಿಗೆ ಸಮಾನವಾಗಿ ನೀಡುವುದು. ಇದೇ ಪ್ರಕಾರವಾಗಿ ಒಬ್ಬ ಗುರು ತನ್ನ ಅಸ್ತಿತ್ವವನ್ನು ಧ್ಯಾನದಲ್ಲಿ ಸಮಾಪ್ತಗೊಳಿಸಿ ಸ್ವಯಂ ಪ್ರಕೃತಿಮಯನಾಗುತ್ತಾನೆ. ಆಗ ಪ್ರಕೃತಿಯ ವಿಶೇಷ ಗುಣಗಳು ಗುರುವಿನ ಅಂಶವಾಗಿ ಬಿಡುತ್ತವೆ. ಆಗ ಗುರು ಯಥಾಕ್ರಮ ಈ ನದಿಯ ಹಾಗೆ ಜ್ಞಾನವನ್ನು ಶುಲ್ಕರಹಿತವಾಗಿ ನೀಡುತ್ತಾನೆ. ಎಲ್ಲರಿಗೆ ಸಮಾನವಾಗಿ ಜ್ಞಾನವನ್ನು ದಯಪಾಲಿಸುತ್ತಾನೆ. ಅದು ಹೇಗೆಂದರೆ, ತನ್ನ ಪೂರ್ವಜನ್ಮದ ಉತ್ತಮ ಕರ್ಮಗಳಿಂದಾಗಿ ಒಬ್ಬ ವ್ಯಕ್ತಿಗೆ ಒಬ್ಬ ಗುರುವಿನ ಸಾನ್ನಿಧ್ಯ ಪ್ರಾಪ್ತವಾಗುತ್ತದೆ. ಆಗ ಆ ಗುರು ಅವನ ಸ್ವಭಾವಕ್ಕೆ ಸರಿಯಾಗಿ ಅವನಿಗೆ ಜ್ಞಾನವನ್ನು ದಯಪಾಲಿಸುತ್ತಾನೆ. ಅಂತಹ ವ್ಯಕ್ತಿ ತನ್ನ ಜ್ಞಾನವನ್ನು ಪಡೆಯಲು ಯೋಗ್ಯನಾಗಿರುವನೋ ಇಲ್ಲವೋ ಎಂದು ಅವರು ನೋಡುವುದಿಲ್ಲ. ಅಂತಹ ಜ್ಞಾನದ ಪ್ರಯೋಜನವನ್ನು ಯಾವಾಗ ಪಡೆಯಬೇಕೆಂದು ಆ ವ್ಯಕ್ತಿಗೆ ಬಿಟ್ಟದ್ದು. ತಾನು ಪಡೆದ ಆತ್ಮಜ್ಞಾನವನ್ನು ನಂಬಬೇಕೋ ಬೇಡವೋ, ತನ್ನ ಅಂತರ್ಜ್ಞಾನಕ್ಕೆ ಸರಿಯಾಗಿ ವರ್ತಿಸಬೇಕೋ ಬೇಡವೋ ಎಂಬುದು ಆ ವ್ಯಕ್ತಿಯ ಸ್ವಂತ ವಿಷಯವಾಗಿರುತ್ತದೆ. ಆ ಆತ್ಮಜ್ಞಾನವನ್ನು ಆಚರಿಸುವುದು ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಅಥವಾ ಆನಂತರದ ಜನ್ಮದಲ್ಲೋ ಎಂಬುದು ಅವನಿಗೆ ಬಿಟ್ಟದ್ದು. ಈ ನಾನು ಎಂಬುದು ಅವನಿಗೊಬ್ಬನಿಗೆ ಸಂಬಂಧಿಸಿದ್ದಾಗಿದೆ. ಈ ನಾನು ಎಂಬುದನ್ನು ಬಿಡದಿದ್ದರೆ ಆತ್ಮಜ್ಞಾನವನ್ನು ಮೊಳಕೆಯೊಡೆಯಲು ಸಾಧ್ಯವಿಲ್ಲ. ಅದು ಅಂಕುರಿಸದಿದ್ದರೆ ನಮ್ಮೊಳಗಿನ ಆತ್ಮಜ್ಞಾನವು ವೃಕ್ಷವಾಗಿ ಮೇಲೇರುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗೋಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.